ಬಿಜೆಪಿಯಲ್ಲಿ ಇನ್ನೂ ಹೆಚ್ಚಾಗ್ತಾ ಇದೆ ಭಿನ್ನಮತದ ಬೇಗೆ. ಆಂತರಿಕ ಭಿನ್ನಮತಕ್ಕೆ ಮದ್ದು ಅರಿತಾರ ಬಿಜೆಪಿಯ ಅಧ್ಯಕ್ಷ. ಡಿಸೆಂಬರ್ ಅಂತ್ಯಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಜೆಪಿ ನಡ್ಡಾ. ರಾಜ್ಯ ನಾಯಕರೊಂದಿಗೆ ಸಭೆಯನ್ನ ನಡೆಸಲಿರೋ ಬಿಜೆಪಿ ವರಿಷ್ಠ ನಾಯಕ. ಪಕ್ಷದೊಳಗಿನ ಭಿನ್ನಮತೀಯ ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ಪಕ್ಷದ ಹಿರಿಯರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ ನಡ್ಡಾ. ಬಿಜೆಪಿಯ ಹಲವು ಭಿನ್ನಾಭಿಪ್ರಾಯಗಳಿಗೆ ಉತ್ತರವನ್ನ ಕೊಡಿಸುತ್ತಾ ನಡ್ಡಾ ಅವರ ಎಂಟ್ರಿ ಅನ್ನೋದು ಪ್ರಶ್ನೆ ಈಗಾಗಲೇ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ಅಥವಾ ಭಿನ್ನಮತ ಅನ್ನೋದು ಹೆಚ್ಚಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ವಿಜಯೇಂದ್ರ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ರು. ಇತ್ತ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೆ ಯಾರು ಎಲ್ಲಿಗೆ ಹೋಗಿ ಭೇಟಿ ಆಗಿ ಬಂದ್ರು ಕೂಡ ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಮ ನಿರ್ಧಾರ ಏನಿದೆ ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನೆಲ್ಲ ಶಮನ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಬಿಜೆಪಿಯ ಒಗ್ಗಟ್ಟಿಗೆ ಪೆಟ್ಟು ಬೀಳೋದ್ರ ಜೊತೆಗೆ ಶಿಸ್ತಿನ ಪಕ್ಷ ಅಂತ ಒಂದು ಏನ್ ಹೆಸರು ಇದೆಯೋ ಅದಕ್ಕೂ ಕೂಡ ಹೊಡೆತ ಬೀಳುತ್ತೆ ಅಂತ ಕೆಲವು ಬಿಜೆಪಿಯ ನಾಯಕರ ಅಸಮಾಧಾನ ತೋರಿಸ್ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಬಳಿ ಹೇಳ್ಕೊಬಿಟ್ಟಿದ್ದಾರೆ, ಸರ್ ಹಿಂಗಾಗ್ಬಿಟ್ರೆ ಅಸಹ್ಯ ಆಗ್ಬಿಡುತ್ತೆ, ಬೇರೆ ರೀತಿಯಾದಂಥ ಸಂದೇಶ ರವಾನೆ ಆಗತ್ತೆ ಅಂತ. ಬಿಜೆಪಿ ಕಾರ್ಯಕರ್ತರಿಗೂ ಇದೇ ಬೇಸರ ಇರೋದು. ಇದೇನಪ್ಪ ಇದು, ಈ ರೀತಿಯಾದಂಥ ಬಡಿದಾಟ ಆಗ್ಬಿಟ್ರೆ ನಾವು ಯಾರ ಪರವಾಗಿರ್ಬೇಕು, ನಾವು ಯಾರ ಜೊತೆಗೆ ಹೋಗ್ಬೇಕು ಅಂತ. ಹಾಗಾಗಿ ಜೆಪಿ ನಡ್ಡಾ ಅವರ ಎಂಟ್ರಿ ಆಗ್ತಾ ಇರೋದ್ರಿಂದ ಒಂದಷ್ಟು ನಿರೀಕ್ಷೆಯನ್ನೇ ಇಟ್ಕೊಳ್ಳಲಾಗಿದೆ. ನಡ್ಡಾ ಅವರು ಏನೋ ಸಂದೇಶ ತರ್ತಾರೆ, ನಡ್ಡಾ ಅವರು ಇದನ್ನೆಲ್ಲ ಸರಿ ಮಾಡ್ಬಿಡ್ತಾರೆ. ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ನಾಯಕರುಗಳನ್ನೆಲ್ಲ ಒಟ್ಟಿಗೆ ಕೂರಿಸಿ ಮಾತನಾಡಿ ಈ ಭಿನ್ನಮತ ಅನ್ನೋದು ಏನಿದೆ, ಈ ಅಸಮಾಧಾನ ಅನ್ನೋದು ಏನಿದೆ, ಇದನ್ನು ಶಮನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ. ಅದೇ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗತ್ತೆ, ಈಗ ಆಲ್ರೆಡಿ ಯತ್ನಾಳ್ ಸೇರಿದಂತೆ ಅನೇಕ ನಾಯಕರು ಹೇಳಿದ್ದಾರೆ, ಯಾರು ಏನು ಹೇಳಿದ್ರು ಕೇಳಲ್ಲ ಅನ್ನುವಷ್ಟರ ಮಟ್ಟಿಗೆ ಸಡ್ಡು ಹೊಡೆದಿದ್ದಾರೆ. ಅವರ ಉದ್ದೇಶ ಅಥವಾ ಅವರ ಆಸೆ ಆಕಾಂಕ್ಷೆಗಳು ಏನು ಅಂದರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ. ಅಲ್ಲಿವರೆಗೂ ನಮ್ಮ ನಿರಂತರವಾದಂಥ ಹೋರಾಟ ಮಾಡ್ತೀವಿ ಅಂತ. ಜೆಪಿ ನಡ್ಡಾ ಅವ್ರು ಏನಾದರೂ ಆಫರ್ ಕೊಡ್ತಾರಾ ಅಥವಾ ಹೇಗೆ ಮನವೊಲಿಸ್ತಾರೆ ಅಥವಾ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ಉಚ್ಚಾಟನೆ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಬಂದು ಬಿಡ್ತಾರಾ? ಯಾವ ಸಂದೇಶವನ್ನ ಹೊತ್ತು ಹೈಕಮಾಂಡ್ನ ನಾಯಕ ಜೆಪಿ ನಡ್ಡಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅವರು ಉದ್ದೇಶವನ್ನು ಹೊತ್ತು ಬರ್ತಾ ಇರುವಂತ ಆ ಒಂದು ಉದ್ದೇಶ ಈಡೇರುತ್ತಾ ಅಥವಾ ಈಡೇರಲ್ಲ? ಇದು ಸಹಜವಾಗಿ ಪ್ರಶ್ನೆ ಆಗಿರುವಂಥದ್ದು. ಸೊ ಡಿಸೆಂಬರ್ ಎಂಡ್ನಲ್ಲಿ ಬರ್ತಾ ಇರೋದ್ರಿಂದ ಜನವರಿಯಲ್ಲಿ ಹೊಸ ವರ್ಷಕ್ಕೆ ಬಿಜೆಪಿಯಲ್ಲಿ ಒಂದು ಹೊಸ ಉತ್ಸಾಹ ಕಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಬಿಜೆಪಿಯ ಕೆಲವು ನಾಯಕರು ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗ ಆಲ್ರೆಡಿ ಬಿಜೆಪಿಯಲ್ಲಿ ಭಿನ್ನಮತ ಇದೆ ಅನ್ನೋದು ಜಗಜ್ಜಾಹೀರಾಗ್ಬಿಟ್ಟಿದೆ. ಆದರೆ ಅದನ್ನು ಶಮನ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿವರೆಗೂ ಒಂದಷ್ಟು ಪ್ರಯತ್ನಗಳಾಗಿದ್ರು ಅದ್ಯಾಕೋ ವರ್ಕೌಟ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಜೆಪಿ ನಡ್ಡಾ ಅವರ ಎಂಟ್ರಿ ಈಗ ಯಾವ ರೀತಿಯಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಮಹತ್ವವನ್ನು ಪಡ್ಕೊಳ್ತಾ ಇದೆ ರಾಕೇಶ್? ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಅವರು ಈ ತಿಂಗಳ ಅಂತ್ಯಕ್ಕೆ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ರಾಜ್ಯದಲ್ಲಿನ ಬಿಜೆಪಿಯ ಬೆಳವಣಿಗೆಗಳ ಕುರಿತು ಅವರು ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಆ ಬಳಿಕ ಪಕ್ಷದ ಹಿರಿಯ ನಾಯಕರು ಹಾಗೆ ಹಾಲಿ ನಾಯಕರುಗಳ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಈ ವೇಳೆ ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಮತ್ತು ಭಿನ್ನಮತಗಳಿಗೆ ಅವರು ಪರಿಹಾರವನ್ನ ಕಂಡುಕೊಡ್ತಾರೆ ಅನ್ನುವಂತಹ ವಿಶ್ವಾಸವನ್ನ ನಾಯಕ ಹಾಗೆ ಕಾರ್ಯಕರ್ತರ ವರ್ಗ ವ್ಯಕ್ತಪಡಿಸ್ತಾ ಇದೆ. ಪಕ್ಷದಲ್ಲಿನ ಕಳೆಗುಂದಿದ ಪರಿಸ್ಥಿತಿಯನ್ನ ಬದಲಾಯಿಸಿಕೊಂಡು ಮುಂದಿನ ವರ್ಷದಿಂದ ಹೊಸ ತರದಲ್ಲಿ ಪಕ್ಷವನ್ನ ಮುನ್ನಡೆಸಬೇಕು ಅನ್ನುವಂತಹ ನಿರ್ಧಾರವನ್ನ ಪಕ್ಷದ ನಾಯಕರುಗಳು ಮಾಡಿಕೊಳ್ತಿದ್ದಾರೆ. ಅದಕ್ಕಾಗಿ ಈಗಿನ ಪರಿಸ್ಥಿತಿಯಲ್ಲಿರುವಂತಹ ಎಲ್ಲ ರೀತಿಯ ಅಸಮಾಧಾನವನ್ನು ಶಮನಗೊಳಿಸಿ ಅದನ್ನ ಬದಿಗಿಟ್ಟು ಪಕ್ಷವನ್ನ ಸದೃಢವಾಗಿ ಕಟ್ಟಿ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಕರ್ತವ್ಯವನ್ನ ಮಾಡಬೇಕು ಅನ್ನುವಂತಹ ಕರೆಯನ್ನ ಅವರು ಕೊಡಲಿದ್ದಾರೆ. ಮತ್ತೊಂದು ವಿಚಾರ ಏನು ಅಂದ್ರೆ, ಈಗ ಅಧ್ಯಕ್ಷರಾಗಿರುವ ಅವಧಿ ಅವರಿಗೆ ಕೊನೆಯದಾಗ್ತಾ ಇದೆ. ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿ ಹೊಸಬರಿಗೆ ಅಧಿಕಾರವನ್ನು ಹಸ್ತಾಂತರಿಸುವುದಕ್ಕಿಂತ ಮೊದಲು ಅವರು ಪಕ್ಷದೊಳಗಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಟ್ಟು ಹೊಸಬರಿಗೆ ಸುಗಮವಾಗಿ ಪಕ್ಷ ಕಟ್ಟುವ ಕಾರ್ಯಕ್ಕೆ ಅನುವಾಗುವಂತ ರೀತಿಯಲ್ಲಿ ಮಾಡಿಕೊಡಬೇಕು ಅನ್ನುವಂಥ ನಿರ್ಧಾರವನ್ನ ಅವರು ನೋಡ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿ ರಾಜ್ಯಗಳಿಗೂ ಅವರು ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಅದರದ್ದೇ ಭಾಗವಾಗಿ ರಾಜ್ಯದಲ್ಲೂ ಕೂಡ ಅವರು ಬಂದು ಇಲ್ಲಿನ ಸಮಸ್ಯೆಗಳಿಗೆ ಬೆಳಕು ಚೆಲ್ಲುವ ಹಾಗೆ ಪರಿಹಾರವನ್ನು ಹುಡುಕಿಕೊಡುವಂತಹ ಪ್ರಯತ್ನವನ್ನ ಮಾಡಲಿದ್ದಾರೆ ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಬಣ ರಾಜಕಾರಣದ ವ್ಯತ್ಯಾಸವನ್ನ ಸರಿಪಡಿಸುವುದು ಅಥವಾ
ಯಾವುದೇ ರೀತಿಯಾದಂತಹ ಲೋಪದೋಷವಿಲ್ಲದೆ ಪಕ್ಷವನ್ನ ಮುನ್ನಡೆಸುವುದಕ್ಕೆ ಯಾವ್ಯಾವ ಸೂತ್ರವನ್ನು ಅನುಸರಿಸಬೇಕು ಅನ್ನೋದರ ವಿಚಾರವಾಗಿ ಇಲ್ಲಿನ ಮಾಹಿತಿಯನ್ನು ಕಲೆ ಹಾಕಿ ದೆಹಲಿಯಲ್ಲಿ ಸಭೆಯೊಂದನ್ನು ಮಾಡಿ ಆನಂತರ ನಿರ್ಧಾರವನ್ನು ಪ್ರಕಟಿಸುವಂತ ಯೋಚನೆಯನ್ನು ಕೂಡ ಮಾಡಿದ್ದಾರೆ ಅನ್ನುವುದು ಮೂಲಗಳ ಮಾಹಿತಿ. ಈ ಹಿಂದೆ ರಾಜ್ಯದ ಉಸ್ತುವಾರಿ ನಾಯಕರುಗಳು ಕೂಡ ಈ ಭಿನ್ನಮತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವರದಿಯನ್ನು ತೆಗೆದುಕೊಂಡು ಹೋಗಿ ರಾಷ್ಟ್ರೀಯ ನಾಯಕರ ಬಳಿ ಇಟ್ಟಿದ್ದಾರೆ. ಆ ನಾಯಕರ ಜೊತೆ ಕುಳಿತು ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆಯನ್ನ ಮಾಡಿ ಯಾವ್ಯಾವ ಕ್ರಮವನ್ನ ಕೈಗೊಳ್ಳಬೇಕು, ಏನು ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಸ್ತದೆ ಅಥವಾ ಬಗೆಹರಿಸಲಾಗುತ್ತೆ ಅನ್ನೋದನ್ನ ಕಂಡುಕೊಂಡು ಅದರ ಮೇಲೆ ಅಗತ್ಯ ಕ್ರಮವನ್ನ ಜರುಗಿಸುವುದಕ್ಕೆ ತಯಾರಿಯನ್ನ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಎಲ್ಲ ವಿಚಾರಗಳನ್ನ ಕಲೆ ಹಾಕಿಕೊಂಡು ಪಕ್ಷ ಸುದೃಢವಾಗುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.